ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳ ಮತ್ತೆ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಶರವೇಗದ ಅಭಿವೃದ್ಧಿ ಹಾಗೂ ಕ್ರಾಂತಿ ಮೂಲಕ ಸಿಎಂ ಸುವೇಂದು ದೇಶದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದ್ರೆ, ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸುವ ಮೂಲಕ ಮಾಜಿ ಸಿಎಂ ಮಮತಾ ನಾನಿನ್ನು ಚಾಲ್ತಿಯಲ್ಲಿದ್ದೀನಿ, ನನ್ನನ್ನ ಮರಿಬೇಡಿ ಅಂತ ನೆನಪಿಸ್ತಾ ಇದ್ದಾರೆ. ಸುವೇಂದು ತರ್ತಾ ಇರೋ ಹೊಸ ನೀತಿಗಳು ಹಾಗೂ ಅಕ್ರಮ ವಲಸಿಗರ ನಿರ್ಮೂಲನೆ ಮತ್ತು ಸಿಎಎ ಅನುಷ್ಠಾನದಲ್ಲಿ ವೇಗ ಹೈಕಮಾಂಡ್ಗೂ ಅಚ್ಚರಿ ತರಿಸ್ತಾ ಇದೆ. ಮೋದಿ ಆಡಳಿತ ಶುರುವಾದ ಬಳಿಕ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅನ್ನೋ ಪಟ್ಟ ಯೋಗಿಗೆ ಸಿಕ್ಕಿತು. ಈಗ ಯೋಗಿ ಮಾರ್ಗದಲ್ಲಿ ಹಲವು ಸಿಎಂಗಳು ರೆಡಿಯಾಗಿದ್ದು, ಆ ಪೈಕಿ ಸುವೇಂದು ಕೂಡ ಪ್ರಬಲ ಪೈಪೋಟಿ ನೀಡೋ ಹಂತಕ್ಕೆ ಬಂದಿದ್ದಾರೆ. ಆದ್ರೆ ಇಷ್ಟೆಲ್ಲ ಆಗ್ತಾ ಇರುವಾಗ ಸುಮ್ಮನಿದ್ರೆ ಹೇಗೆ ಅಂತ ಮಾಜಿ ಸಿಎಂ ಮಮತಾ ದೊಡ್ಡ ಚಾಲೆಂಜ್ ಮಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಒಂದು ಚಿಕ್ಕ ದಾರಿ ಸಿಕ್ಕರೆ ಸಾಕು, ಇಡೀ ಇತಿಹಾಸವನ್ನೇ ಬದಲಿಸಿ ಬಿಡಬಹುದು ಅನ್ನೋ ಮಾತಿಗೆ ಸದ್ಯ ಪಶ್ಚಿಮ ಬಂಗಾಳ ಉದಾಹರಣೆಯಂತೆ ಕಾಣಿಸ್ತಾ ಇದೆ. ಬಂಗಾಳ ಯಾವತ್ತೂ ಬಿಜೆಪಿ ಕೈಗೆ ಸಿಗೋದಿಲ್ಲ. ಅಲ್ಲೇನಿದ್ರೂ ಕಮ್ಯುನಿಸ್ಟ್ ಹಾಗೂ ಮಮತಾ ಬ್ಯಾನರ್ಜಿಯದ್ದೇ ಹವಾ. ಎಷ್ಟೇ ಪ್ರಯತ್ನ ಪಟ್ರು ಅಷ್ಟೇ ಅಂತ ಅಬ್ಬರಿಸಿ ಬೊಬ್ಬಿರಿದವರೆಲ್ಲ ಈಗ ಜನರಿಗೆ ನೆನಪೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಆದ್ರೆ ಸಿಗದೆ ಸಿಕ್ಕ ಗೆಲುವನ್ನ ಕಂಡು ಆನಂದದಲ್ಲಿ ಮುಳುಗಿ ಹೋದ್ರೆ ಈ ಗೆಲುವು ಬಂದಷ್ಟೇ ಬೇಗ ಕೈತಪ್ಪಿ ಹೋಗುತ್ತೆ. ಬಂಗಾಳ ಸುದೀರ್ಘಾವಧಿಯ ಕಾಲ ಬಿಜೆಪಿ ಭದ್ರಕೋಟೆ ಆಗ್ಬೇಕು ಅಂದ್ರೆ ಈಗಿಂದಲೇ ಕೆಲಸ ಮಾಡಬೇಕು, ಪ್ರತಿನಿತ್ಯವೂ ಶ್ರಮ ಹಾಕ್ಬೇಕು ಅನ್ನೋದಕ್ಕೆ ಬದ್ಧರಾಗಿರೋ ಸುವೇಂದು ಮೊದಲ 100 ದಿನದಲ್ಲೇ ಒಂದು ಅವಧಿಯ 43% ಕೆಲಸಗಳನ್ನ ಮುಗಿಸಿದ್ದಾರೆ ಅನ್ನೋದನ್ನ ಅಮಿತ್ ಶಾ ಹೇಳಿ ಬೆನ್ನು ತಟ್ಟಿದ್ರು. ಈಗ ಮತ್ತಷ್ಟು ಕ್ರಾಂತಿಗಳು ಸುವೇಂದು ಕಡೆಯಿಂದ ಆಗ್ತಾ ಇದೆ. ಈ ಪೈಕಿ ಮೊದಲ ವಿಚಾರ ಸಿಎಎ. ಬರೋಬ್ಬರಿ 23,000 ನಿರಾಶ್ರಿತರಿಗೆ ಭಾರತೀಯ ಪೌರತ್ವ ಕೊಡಿಸೋ ಕೆಲಸ ಸುವೇಂದು ಸರ್ಕಾರದ ಕಡೆಯಿಂದ ಆಗಿದೆ. ಸಿಎಎ ಕಾಯ್ದೆ ನಿಯಮದಂತೆ ನೆರೆಯ ದೇಶದಲ್ಲಿ ಧಾರ್ಮಿಕ ವಿಚಾರದಲ್ಲಿ ಶೋಷಣೆಗೆ ಒಳಗಾದವರಿಗೆ ಭಾರತದಲ್ಲಿ ಅಧಿಕೃತವಾಗಿ ನೆಲೆ ನೀಡೋ ನಿಯಮ ಇದಾಗಿದ್ದು, ಸುಮಾರು 2.3 ಲಕ್ಷ ಜನರು ಭಾರತೀಯ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಿರ್ತಾರೆ. ಈ ವಿಚಾರಣೆಯನ್ನ ಸತತವಾಗಿ ನಡೆಸಲಾಗ್ತಾ ಇದ್ದು, ಸದ್ಯ 23,000 ಹಿಂದೂ ಹಾಗೂ ಈ ಕಾಯ್ದೆಯಲ್ಲಿ ಒಳಪಡೋ ಧರ್ಮೀಯರಿಗೆ ಪೌರತ್ವ ನೀಡಲಾಗಿದೆ. ಉಳಿದವರ ಅರ್ಜಿ ವಿಚಾರಣೆ ನಡೀತಾ ಇದ್ದು, ಅರ್ಹರಿಗೆ ಪೌರತ್ವ ನೀಡೋ ಕೆಲಸ ಆಗುತ್ತೆ ಅನ್ನೋದನ್ನ ಸರ್ಕಾರ ಹೇಳಿಕೊಂಡಿದೆ. 2019ರ ಸಿಎಎ ಅಮೆಂಡ್ಮೆಂಟ್ ಆಕ್ಟ್ ಪ್ರಕಾರ ಶೋಷಣೆಗೆ ಒಳಗಾಗಿ ಭಾರತಕ್ಕೆ ಬಂದವರ ಪೈಕಿ 2014ಕ್ಕೂ ಮುಂಚೆ ಬಂದು ನೆಲೆಸಿದ್ದವರಿಗೆ ಪೌರತ್ವ ನೀಡಲಾಗ್ತಾ ಇದೆ. ಬಹಳ ವರ್ಷಗಳಿಂದ ಪೌರತ್ವಕ್ಕಾಗಿ ಕಾಯ್ತಾ ಇರೋ ಮತುವಾ ಸಮುದಾಯದವರಿಗೆ ಖುದ್ದು ನನ್ನ ಕಡೆಯಿಂದಲೇ ಪೌರತ್ವ ನೀಡೋ ಕೆಲಸ ಆಗುತ್ತೆ ಅನ್ನೋ ಭರವಸೆಯನ್ನು ಕೂಡ ಸುವೇಂದು ಕೊಟ್ಟಿದ್ದಾರೆ. ಆದ್ರೆ 2014ರ ನಂತರ ಶೋಷಣೆ ತಾಳಲಾರದೆ ಭಾರತಕ್ಕೆ ಬಂದ ಅರ್ಹ 6 ಧರ್ಮೀಯರನ್ನ ಹೇಗೆ ಪರಿಗಣಿಸ್ತಾರೆ, ಅವರಿಗಾಗಿ ವಿಶೇಷ ಅವಕಾಶ ಇದೆಯಾ, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ. ಅಂದಹಾಗೆ ಪ್ರಸ್ತುತ ಸನ್ನಿವೇಶದಲ್ಲಿ ಇದನ್ನ ದೊಡ್ಡ ಅಚೀವ್ಮೆಂಟ್ ಅಂತ ಗುರುತಿಸಲಾಗ್ತಾ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಬಾಂಗ್ಲಾದಲ್ಲಿ ಮನೆಯೊಂದರ ಒಳಗೆ ಇಡೀ ಕುಟುಂಬ ಅನುಮಾನಾಸ್ಪದವಾಗಿ ಮೃತಪಟ್ಟಿರೋದು ದೊಡ್ಡ ಸಂಚಲನವನ್ನ ಮೂಡಿಸಿತ್ತು. ಆದ್ರೆ ಇಂಥ ಸಂದರ್ಭಗಳಲ್ಲಿ ಮಾನವ ಹಕ್ಕಿಗಾಗಿ ಹೋರಾಡೋ ಗಣ್ಯರಿಗೆ ಕಡ್ಡಾಯ ರಜೆ ಇರೋದ್ರಿಂದ ಇದ್ಯಾವುದೂ ಅವರ ಗಮನಕ್ಕೆ ಬಾರದೆ ಹೋಗ್ತಾ ಇದೆ. ಕ್ಷಣಕ್ಕೂ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಅಪಾಯ ಎದುರಾಗ್ತಾ ಇರೋ ಹೊತ್ತಲ್ಲಿ ಜೀವ ಉಳಿಸಿಕೊಳ್ಳೋದಕ್ಕೆ ಓಡಿ ಬಂದವರಿಗೆ ಆಶ್ರಯ ನೀಡೋದು ಭಾರತದ ಮಣ್ಣಿನಿಂದ ಬಂದಿರೋ ಸಂಸ್ಕೃತಿ. ಅದನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಷ್ಟು ದೊಡ್ಡ ಮಟ್ಟದ ಜನರಿಗೆ ಅಕ್ಕಪಕ್ಕದ ದೇಶದಲ್ಲಿ ಜೀವ ಭಯ ಇದೆ ಅಂದ್ರೆ ಆ ದೇಶಗಳು ಇನ್ನೆಷ್ಟು ಕಚಡ ಇರ್ಬೋದು ಅನ್ನೋದು ಭಾರತೀಯರ ಮನದಾಳದ ಮಾತು. ಅಂದಹಾಗೆ ಈ ಅಪ್ಲಿಕೇಶನ್ಗಳ ಪರಿಶೀಲನೆ ಸುಲಭದ ಮಾತಲ್ಲ. ಯಾಕಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ದೊಡ್ಡ ಸಂಖ್ಯೆಯಲ್ಲಿ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಕೆಲಸ ಆಗ್ತಾ ಇರೋದ್ರಿಂದ ಇಲ್ಲಿ ಉಳಿದುಕೊಳ್ಳೋದಕ್ಕೆ ನಾನಾ ರೀತಿಯ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಕೆಲವರು ಇನ್ನೂ ನಕಲಿ ದಾಖಲೆ ಮುಂದಿಟ್ಕೊಂಡು ಅದೃಷ್ಟ ಚೆನ್ನಾಗಿದ್ರೆ ಉಳಿದುಕೊಳ್ಬಹುದು ಅಂತ ನೋಡ್ತಾ ಇದ್ರೆ, ಇನ್ನು ಕೆಲವರು ತಮ್ಮ ಧರ್ಮವನ್ನೇ ತಾತ್ಕಾಲಿಕವಾಗಿ ಬದಲಿಸಿಕೊಂಡು ಸಿಎಎ ಮೂಲಕ ಉಳಿಯೋ ಪ್ರಯತ್ನವನ್ನು ಮಾಡೋ ಸಾಧ್ಯತೆಗಳಿರುತ್ತವೆ. ಆದ್ರಿಂದ ಈ ಅಪ್ಲಿಕೇಶನ್ಗಳನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿ ವಿಚಾರಣೆ ನಡೆಸಿ ಪೌರತ್ವ ನೀಡಬೇಕಿದೆ. ಇನ್ನೊಂದು ಕಡೆ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಕೆಲಸವೂ ಕೂಡ ನಾನ್ ಸ್ಟಾಪ್ ಆಗಿ ನಡೀತಾ ಇದೆ. ಅಧಿಕಾರ ಸಿಕ್ಕ 100 ದಿನಗಳಲ್ಲೇ ಇಷ್ಟು ಬದಲಾವಣೆ ಆಗ್ತಾ ಇರೋದು ಬಂಗಾಳದ ಪಾಲಿಗೆ ಹಾಗೂ ಬಂಗಾಳದಲ್ಲಿ ಬಿಜೆಪಿ ಪಾಲಿಗೆ ದೊಡ್ಡ ಪಾಸಿಟಿವ್ ಎನಿಸ್ಕೊಳ್ತಾ ಇದೆ. ಇನ್ನು ಈ ವೇಳೆ ಇನ್ನೊಂದು ಖಡಕ್ ರೂಲ್ಸ್ ಅನ್ನ ಸುವೇಂದು ಅಧಿಕಾರಿ ಅನೌನ್ಸ್ ಮಾಡಿದ್ದಾರೆ. ಬಂಗಾಳದಲ್ಲಿ ಯಾರಾದರೂ ಹೋರಾಟದ ನೆಪದಲ್ಲಿ ಗಲಭೆ ಎಬ್ಬಿಸಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನ ಹಾಳುಗೆಡವಿದ್ರೆ 1ಕ್ಕೆ 3 ಪಟ್ಟು ಹಣವನ್ನ ದುಷ್ಕರ್ಮಿಗಳ ಕಡೆಯಿಂದ ವಸೂಲಿ ಮಾಡ್ತೀವಿ ಅನ್ನೋ ಆದೇಶ ಹೊರಡಿಸಿದ್ದಾರೆ. ಬಂಗಾಳದಂತ ರಾಜ್ಯಕ್ಕೆ ಇದು ಅತ್ಯಂತ ಅತ್ಯಗತ್ಯವಾಗಿತ್ತು. ಹಾಗೆ ಸದ್ಯದ ಪರಿಸ್ಥಿತಿಯಲ್ಲಿ ದೇಶದಾದ್ಯಂತ ಇಂಥ ನಿಯಮ ಬಂದ್ರೇನೆ ಒಳ್ಳೇದು ಅಂತಲೂ ಜನರು ಮಾತಾಡ್ತಾ ಇದ್ದಾರೆ. ಕಳೆದ ತಿಂಗಳು ದೆಹಲಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಸೇರಿ ಸಾಕಷ್ಟು ಗಲಭೆಗಳು ನಡೆಯಿತು. ಅಲ್ಲಿ ಸಾಕಷ್ಟು ಸಾರ್ವಜನಿಕ ವಸ್ತುಗಳು ಹಾಳಾಗಿವೆ. ಏನೇ ಆದ್ರೂ ಯಾರು ಕೇಳೋರಿಲ್ಲ, ಮನಸ್ಸಿಗೆ ಬಂದಿದ್ದನ್ನ ಮಾಡ್ಬೋದು ಅನ್ನೋ ವಾತಾವರಣ ಇದೆ. ಯಾರು ಕಂಟ್ರೋಲ್ಗೆ ಸಿಗೋದಿಲ್ಲ. ಮೊದಲೇ ಈಗ ಮೋದಿಯನ್ನ ಕೆಳಗಿಳಿಸಬೇಕು ಅಂದ್ರೆ ಹೆಚ್ಚು ಗಲಭೆ ಎಬ್ಬಿಸಬೇಕು ಅನ್ನೋ ಭ್ರಮೆಯಲ್ಲಿ ಕೆಲವರಿದ್ದಾರೆ. ಅಂತವರನ್ನ ಕಂಟ್ರೋಲ್ ಮಾಡೋದಕ್ಕೆ ಇಂಥ ನಿಯಮಗಳೇ ಸರಿ ಅನ್ನಿಸ್ತಾ ಇದೆ. ಬಹುಶಃ ಇದೇ ಕಾರಣಕ್ಕೆ ಹಲವು ರಾಜ್ಯಗಳಲ್ಲಿ ಶಾಲೆ ಪರಿಶೀಲನೆ ನಾಟಕವಾಡಿದ ಜಿರಳೆಗಳು
ಬಂಗಾಳದ ಕಡೆ ತಲೆ ಹಾಕ್ಲಿಲ್ಲ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಈ ಮಧ್ಯೆ ಮಮತಾ ಕಾಲದ 2 ಕರಾಳ ಘಟನೆಗಳನ್ನ ಕೂಡ ಸುವೇಂದು ಬಿಚ್ಚಿಟ್ಟಿದ್ದಾರೆ. ಮಮತಾ ಸರ್ಕಾರದಲ್ಲಿ ಓಲೈಕೆ ಯಾವ ಮಟ್ಟದಲ್ಲಿ ಇತ್ತು ಅನ್ನೋದಕ್ಕೆ ಹೊಸ ದಾಖಲೆ ತೋರಿಸಿರೋ ಸುವೇಂದು, ನಂದಿಗ್ರಾಮದ ಹರಿಪುರ ಅನ್ನೋ ಊರಲ್ಲಿ 86% ಹಿಂದೂ ಜನಸಂಖ್ಯೆ ಇದೆ. ಆದರೆ ಅಲ್ಲಿ ಮಮತಾ ಸರ್ಕಾರದ ಆವಾಸ್ ಯೋಜನೆಯ ಲಾಭ ಕೇವಲ 54 ಕುಟುಂಬಗಳಿಗೆ ನೀಡಲಾಗಿತ್ತು. ಅದರಲ್ಲಿ 52 ಮುಸ್ಲಿಂ ಕುಟುಂಬಗಳಿದ್ವು ಹಾಗೂ 2 ಹಿಂದೂ ಕುಟುಂಬಗಳು ಇದ್ವು ಅನ್ನೋ ಶಾಕಿಂಗ್ ದಾಖಲೆಯನ್ನ ಬಿಚ್ಚಿಡ್ತಾರೆ. ಇದನ್ನ ನೋಡ್ತಾ ಇದ್ರೆ ಆ 2 ಹಿಂದೂ ಫ್ಯಾಮಿಲಿಗಳಿಗೆ ಇಷ್ಟಪಟ್ಟು ಕೊಟ್ಟಿರೋದಲ್ಲ, ಹಿಂದೂಗಳೇ ಇಲ್ಲ ಅಂತ ಆಗಬಾರ್ದು ಅನ್ನೋ ಕಾರಣಕ್ಕೆ ಸೇರಿಸಿದ್ದೇನೋ ಅನ್ನೋ ರೀತಿ ಇದೆ. ಒಂದು ಕಡೆ ಅಕ್ರಮ ನುಸುಡುವಿಕೆ, ಇನ್ನೊಂದು ಕಡೆ ಮಿತಿ ಮೀರಿದ ಓಲೈಕೆ. ಇಂಥ ಸಮಾಜಘಾತುಕ ನಾಯಕಿ ಇನ್ನೂ 10 ವರ್ಷ ಮುಂದುವರೆದಿದ್ರೆ ಬಂಗಾಳದ ಕತೆ ಏನಾಗ್ತಾ ಇತ್ತು ಅನ್ನೋದು ಜನರ ಪ್ರಶ್ನೆ. ಇದು ಒಂದು ವಿಚಾರ ಆದ್ರೆ, ಇನ್ನೊಂದು 2011ರಲ್ಲಿ ನಡೆದಿದ್ದ ಘಟನೆಯನ್ನು ಕೂಡ ಸುವೇಂದು ನೆನಪಿಸಿಕೊಳ್ತಾರೆ. ಮಮತಾ ಬ್ಯಾನರ್ಜಿ ಕೋಲ್ಕತ್ತಾದಲ್ಲಿರೋ SSKM ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೋಗಿರ್ತಾರೆ. ಈ ವೇಳೆ ಸರ್ಕಾರಿ ಸರ್ಜನ್ ಡಾಕ್ಟರ್ ಶ್ಯಾಮಪಾದ ಗೋರಾಯ್ ಪೇಷಂಟ್ ಒಬ್ಬರನ್ನ ಅಟೆಂಡ್ ಮಾಡ್ತಾ ಇರ್ತಾರೆ. ಮಮತಾರನ್ನ ನೋಡೋ ಅವರು, ಒಂದು 10 ನಿಮಿಷ ದೀದಿ, ಇವರ ಟ್ರೀಟ್ಮೆಂಟ್ ಮುಗೀತಾ ಇದ್ದ ಹಾಗೆ ನಿಮ್ಮನ್ನ ಅಟೆಂಡ್ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ನನ್ನನ್ನ ಕೂರಿಸಿ ಯಾರೋ ಒಬ್ಬ ಸಾಮಾನ್ಯನನ್ನ ಚಿಕಿತ್ಸೆ ಮಾಡಿದ್ರು ಅನ್ನೋ ಸಿಟ್ಟಿಗೆ ಬರೋಬ್ಬರಿ 15 ವರ್ಷಗಳ ಕಾಲ ಶ್ಯಾಮಪಾದ ಅವರ ಪೆನ್ಷನ್ ಹಣವನ್ನ ಮಮತಾ ತಡೆ ಹಿಡಿದಿದ್ರು ಅನ್ನೋದನ್ನ ಬಿಚ್ಚಿಟ್ಟಿದ್ದಾರೆ. ಇಂಥ ಸಾಕಷ್ಟು ವಿಷಯಗಳು ಮಮತಾ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಸಿಗ್ತಾನೆ ಹೋಗುತ್ತೆ. ಈ ಹಿಂದೆ ಮಕ್ಕಳ ಅಟೆಂಡೆನ್ಸ್ ಕಟ್ ಮಾಡಿದ್ದು, ಎಲೆಕ್ಷನ್ ಹಿಂದಿನ ದಿನ ಮಹಿಳೆಯರಿಗೆ ಬಿಳಿ ಸೀರೆ ಕಳಿಸಿ ಹೆದರಿಸೋ ಬಗ್ಗೆ ಎಪಿಸೋಡ್ಗಳನ್ನ ಮಾಡಿದ್ವಿ. ಈಗ ಇಂಥ ಕೀಚಕ ಕೃತ್ಯಗಳು ಕೂಡ ರಿವೀಲ್ ಆಗ್ತಾ ಇದೆ. ಇಷ್ಟೆಲ್ಲ ಅಟ್ಟಹಾಸ ಮೆರೆದು ಈಗ ಮೂಲೆ ಸೇರಿರೋ ಮಮತಾ ನಾನಿನ್ನು ಇದ್ದೀನಿ ಅನ್ನೋದನ್ನ ಹೇಳೋ ಕೆಲಸ ಕೂಡ ಮಾಡಿದ್ದಾರೆ. ವಿಡಿಯೋ ಮಾಡಿ ಆರ್ಭಟಿಸಿರೋ ಮಮತಾ, ಎಲೆಕ್ಷನ್ ಕಮಿಷನ್ ಕಳ್ಳಾಟ ಆಡಿದೆ, ಸಾಕಷ್ಟು ಅರ್ಹ ವೋಟರ್ಗಳ ಹೆಸರನ್ನ ಡಿಲೀಟ್ ಮಾಡಿದೆ, ನಾನು ಸುಮ್ಮನೆ ಬಿಡೋದಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಅಲ್ಲದೆ ನಾನೇನು ರಾಜಕೀಯ ಸನ್ಯಾಸತ್ವ ತೆಗೆದುಕೊಳ್ಳೋದಿಲ್ಲ, ಒಂದಲ್ಲ ಒಂದು ದಿನ ಬಿಜೆಪಿಯನ್ನ ಮುಗಿಸಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅವರೇನೋ ಹೇಳಿದ್ರು ಸರಿ, ಆದ್ರೆ ಇದು ಸಾಧ್ಯನಾ ಅಂತ ನೋಡಿದ್ರೆ ಸಾಧ್ಯವಿಲ್ಲ ಅನ್ನೋ ಏಕೈಕ ಉತ್ತರ ಸಿಗ್ತಾ ಇದೆ. ಯಾಕಂದ್ರೆ ಎಲೆಕ್ಷನ್ ಕಮಿಷನ್ ವಿಚಾರದಲ್ಲಿ ಚಾಲೆಂಜ್ ಮಾಡ್ಬೇಕು ಅಂದ್ರೆ ಸೂಕ್ತ ದಾಖಲೆಗಳು ಹಾಗೂ ಆಧಾರ ಇರಬೇಕು. ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ಇನ್ನು ಬಂಗಾಳದ ಈಗಿನ ವಾತಾವರಣದಲ್ಲಿ ಇವತ್ತು ಎಲೆಕ್ಷನ್ ನಡೆದ್ರು ಮಮತಾ ಬ್ಯಾನರ್ಜಿಗೆ ವಿಪಕ್ಷದಲ್ಲಿ ಕೂರುವಷ್ಟು ವೋಟ್ ಕೂಡ ಸಿಗೋದಿಲ್ಲ ಅನ್ನೋದನ್ನ ಹೇಳಲಾಗ್ತಾ ಇದೆ. TMC ಪೀಸ್ ಆಗ್ತಾ ಇದ್ದ ಹಾಗೆ ಮಮತಾ ರಾಜಕೀಯವಾಗಿ ಅತ್ಯಂತ ದುರ್ಬಲರಾಗಿದ್ದಾರೆ. 2011ರಲ್ಲಿ ಮೊದಲ ಬಾರಿಗೆ ಮಮತಾ ಅಧಿಕಾರ ಹಿಡಿಯೋದಕ್ಕೆ ಸಹಾಯ ಮಾಡಿದ್ದು ನಂದಿಗ್ರಾಮದ ಹೋರಾಟ. ಆ ಹೊತ್ತಲ್ಲಿ ಮಮತಾ NDA ಜೊತೆ ಗುರುತಿಸಿಕೊಂಡಿದ್ರು, ಆದ್ರಿಂದ ಗೆಲುವು ಸಿಕ್ತು. ಆದ್ರೆ ಈಗ ಮಮತಾ ಎಡಚರರ ಕಡೆಯೂ ಇಲ್ಲ, ಬಲ ರಂಗದಲ್ಲೂ ಇಲ್ಲ. ಆದ್ರಿಂದ ಅಂದು ಸಾಂದರ್ಭಿಕವಾಗಿ ಮಮತಾಗೆ ಬೆಂಬಲ ಕೊಟ್ಟವರೆಲ್ಲ ಈಗ ಬಿಜೆಪಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ. ಹೀಗಿರುವಾಗ ಬಿಜೆಪಿಯನ್ನು ಮುಗಿಸೋ ಮಾತುಗಳೆಲ್ಲ ತಮಾಷೆ ಅನ್ನಿಸ್ಕೊಳ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.